ಪ್ರಧಾನಿ ಮೋದಿಗೆ ಮೈಸೂರು ಮಹಾರಾಜರ ಪೇಟ ರೆಡಿಯಾಗಿದೆ. ಮೋದಿ ಮುಕುಟವೇರಲಿದೆ ನಾಲ್ವಾಡಿ ಕೃಷ್ಣರಾಜರ ಮಾದರಿ ಪೇಟ. ಪ್ರಧಾನಿ ನರೇಂದ್ರ ಮೋದಿಗೆ ಮೈಸೂರು ಮಹಾರಾಜರ ಪೇಟ ರೆಡಿಯಾಗಿದೆ. ಮೋದಿ ಮುಕುಟವೇರಲಿದೆ ನಾಲ್ವಾಡಿ ಕೃಷ್ಣರಾಜರ ಮಾದರಿ ಪೇಟ. ಕಲಾವಿದ ನಂದನ್ ಕೈಚಳಕದಲ್ಲಿ ಮೂಡಿಬಂದಿರುವಂತಹ ಪೇಟ ಇದು. ನಮ್ಮೂರು ಸೇವಾ ಸಂಸ್ಥೆಯಿಂದ ಪೇಟದ ಸಿದ್ಧತೆಯನ್ನು ಮಾಡಲಾಗಿದೆ. ಏಪ್ರಿಲ್ 15ರಂದು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಬರಲಿರುವಂತಹ ನರೇಂದ್ರ ಮೋದಿಯವರು ಪ್ರಧಾನಿ ಮೋದಿಗೆ ತೊಡಿಸುವುದಕ್ಕೋಸ್ಕರ ಮೈಸೂರಲ್ಲಿ ಪೇಟ ತಯಾರಿಕೆಯೊಂದನ್ನು ಮಾಡಿದ್ದಾರೆ. ಭೈರವೈಕ್ಯ ಮಂದಿರ ಉದ್ಘಾಟನೆ ವೇಳೆ ತೊಡಿಸಲು ಎಲ್ಲ ರೀತಿಯಾದಂತಹ ಸಿದ್ಧತೆಯೊಂದನ್ನು ಮಾಡಿಕೊಂಡಿದ್ದಾರೆ. 5 ದಿನಗಳ ನಿರಂತರ ಕಾರ್ಯದಿಂದ ಪೇಟದ ಸಿದ್ಧತೆಯೊಂದನ್ನು ಮಾಡಿದ್ದಾರೆ. ಮೈಸೂರು ರಾಜ ಲಾಂಛನ ಮುತ್ತುಗಳ ಬಳಸಿ ಅಲಂಕಾರವನ್ನು ಮಾಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಕ್ಕುಟ ಹೇರ್ತಾ ಇದೆ ನಾಲ್ವಡಿ ಅವರ ಮಾದರಿ ಪೇಟ. ಕಲಾವಿದನ ನಂದನ್ ಅವರ ಕೈಚಳಕದಲ್ಲಿ ಮೂಡಿಬಂದಿರುವಂತಹ ಪೇಟ ಇದು. ನಮ್ಮೂರ ಸೇವಾ ಸಂಸ್ಥೆಯಿಂದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಏಪ್ರಿಲ್ 15ನೇ ತಾರೀಕು ಆದಿಚುಂಚನಗಿರಿ ಶ್ರೀ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. 15ರಂದು ಮಂಡ್ಯದ ಆದಿಚುಂಚನಗಿರಿ ಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಅವರಿಗಾಗಿ ಒಂದು ವಿಶೇಷವಾದಂತಹ ಪೇಟ ಸಿದ್ಧ ಆಗ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಮೈಸೂರನ್ನ ಆಳಿದಂತಹ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮಾದರಿಯ ಒಂದು ಪೇಟವನ್ನ ಬನಾರಸ್ ಸಾಫ್ಟ್ ಸಿಲ್ಕ್ ನಿಂದ ಕಲಾವಿದರಾದಂತಹ ನಂದನ್ ರವರು ಈಗ ರೆಡಿ ಮಾಡಿರ್ತಕ್ಕಂತಹದ್ದು. ಶ್ರೀಮಠದ ಭಕ್ತ ವೃಂದದವರು ಈ ಒಂದು ಪೇಟವನ್ನ ಮಾಡಿಸಿ ಮಠಕ್ಕೆ ಭೇಟಿ ನೀಡುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಯೋಚನೆಯನ್ನ ಮಾಡಿ ಈಗ ನಂದನ್ ಅವರಿಗೆ ಈ ಒಂದು ಕೆಲಸದ ಒಂದು ಜವಾಬ್ದಾರಿಯನ್ನು ವಹಿಸಿದ್ರು. ಇದೀಗ ಪೇಟ ಕೂಡ ಸಿದ್ಧ ಆಗಿರ್ತಕ್ಕಂತಹದ್ದು. ಮೈಸೂರಿನ ರಾಜ ಮನೆತನದ ಲಾಂಛನವನ್ನ ಪೇಟದ ಮುಂಭಾಗದಲ್ಲಿ ಜೋಡಿಸಿರ್ತಕ್ಕಂಥದ್ದು. ಅದಕ್ಕೆ ಹೊಂದಾಣಿಕೆ ಆಗುವಂತಹ ಆಭರಣಗಳನ್ನು ಕೂಡ ಜೋಡಿಸಿ ಈಗ ಪೇಟ ಸಿದ್ಧ ಆಗಿರ್ತಕ್ಕಂಥದ್ದು. ಮೈಸೂರಿನ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದೇ ರೀತಿಯ ಒಂದು ಪೇಟವನ್ನ ಧರಿಸ್ತಾ ಇದ್ರು. ಹಾಗಾಗಿ ಅದೇ ಮಾದರಿಯ ಒಂದು ಪೇಟವನ್ನ ಈಗ ಸಿದ್ಧ ಮಾಡಿರ್ತಕ್ಕಂಥದ್ದು. ಇದನ್ನ ಸಿದ್ಧ ಮಾಡಿರ್ತಕ್ಕಂಥ ಕಲಾವಿದರು ನಂದನ್ ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಎಷ್ಟು ದಿನದ ಕಾಲಾವಧಿ ತಗೊಳ್ತು ಮತ್ತು ಏನಿದೆ ಪೇಟದ ವಿಶೇಷತೆ? ಪೇಟದ ವಿಶೇಷತೆ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಪ್ಯಾಟ್ರನ್ ಇದು. ಬನಾರಸ್ ಅಲ್ಲಿ ಸಾಫ್ಟ್ ಸಿಲ್ಕ್, ಮೈಸೂರದು ಲಾಂಛನ ಗಂಡು ಬೇರುಂಡ ಮುತ್ತುಗಳು. ಇದು ನಮ್ಗೆ ಒಂದು 5 ದಿನ ಟೈಮ್ ತಗೊಳ್ತು. ಯಾಕಂತಂದ್ರೆ ನಮ್ಗೆ ಇದು ಕೆಲಸ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅಷ್ಟು ಟೈಮ್ ತಗೊಂಡಿದೆ. ಈ ಹಿಂದೆ ಕೂಡ ನಿಮ್ಮದೇ ಕೈಯಿಂದ ಒಂದು ಪ್ರಧಾನಿ ಮೋದಿ ಅವರಿಗೆ ಕೆಂಪೇಗೌಡ ರವರ ಮಾದರಿಯ ಒಂದು ಪೇಟವನ್ನು ಕೂಡ ಮಾಡಿದ್ದೀವಿ. ಇದು 2ನೇ ಬಾರಿ ಅವಕಾಶ ಸಿಗ್ತಾ ಇರ್ತಕ್ಕಂಥದ್ದು. ಎಷ್ಟು ಖುಷಿ ಇದೆ? ಈಗ ಖುಷಿ ಅಂತಂದ್ರೆ ಈಗ ಈ ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲೂ ಈಗ ಭಾರತದ ಪ್ರಧಾನಮಂತ್ರಿಯವರಿಗೆ ಅಂತ ನಮ್ಗೆ ಆರ್ಡರ್ ಕೊಟ್ಟಾಗ ನಮ್ಗೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ. ಯಾಕೆಂತಂದ್ರೆ ಈ ತರ ಮಾಡಿಸೋರು ಎಲ್ಲ ಇದ್ರೇನೆ ನಮ್ಗೂನು ಒಂದು ಈ ತರ ಎಲ್ಲ ಕೆಲಸಗಳು ಮಾಡೋದಕ್ಕಾಗೋದು. ನಮ್ಮ ಪ್ರತಿಭೆನೂ ಒಂದು ನಾವ್ ಏನ್ ಕೆಲಸ ಮಾಡ್ತೀವಿ ಅನ್ನೋದು ಒಂದು 4-6 ಜನಕ್ಕೆ ಗೊತ್ತಾಗೋದು. ಇನ್ನು ಪೇಟವನ್ನ ತಯಾರು ಮಾಡಿಸಿರ್ತಕ್ಕಂತಹ ಶ್ರೀಮಠದ ಭಕ್ತವೃಂದದವರು ಕೂಡ ನನ್ನೊಟ್ಟಿಗಿದ್ದಾರೆ. ಸರ್, ಈ ಯೋಚನೆ ಹೇಗ್ ಬಂತು ಸರ್? ಇದೇ 15ನೇ ತಾರೀಕು ಏನು ನಮ್ಮ ಭೈರವೈಕ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಶ್ರೀಗಳ ಭೈರವೈಕ್ಯ ಮಂದಿರ ಉದ್ಘಾಟನೆಗೆ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಇದೇ ಮೊದಲನೇ ಬಾರಿಗೆ ಅವರು ನಮ್ಮ ಶ್ರೀಮಠಕ್ಕೆ ಬರ್ತಾ ಇರೋದು. ಅವ್ರಿಗೇನಾದರೂ ವಿಶೇಷವಾದ ಉಡುಗೊರೆ ನೀಡಬೇಕು ಅನ್ನುವಂಥ ಒಂದು ಆಲೋಚನೆ ಬಂತು. ಆ ನಿಟ್ಟಿನಲ್ಲಿ ನಾವು ಪೂಜ್ಯ ನಿರ್ಮಲಾನಂದ ಶ್ರೀಗಳ ಸಲಹೆ ಮೇರೆಗೆ, ಅವರ ನಿರ್ದೇಶನದ ಮೇರೆಗೆ ಏನಿವತ್ತು ಈ ನಾಡ ಆಳಿದಂತಹ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮಾದರಿ ಪೇಟವನ್ನ ಈ ರಾಷ್ಟ್ರವನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಯವರಿಗೆ ಮೋದಿಯವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರ ವಿನಿಮಯ ಆಗಿ ಆ ನಿಟ್ಟಿನಲ್ಲಿ ಕೆಲಸ ಆಗಿದೆ. ಸರ್, ಯಾವಾಗ ತಲುಪುತ್ತೆ ಸರ್ ಇದು ಮಠಕ್ಕೆ? ಅದು ಒಂದು ಪ್ರೈಮ್ ಮಿನಿಸ್ಟರ್ ಪ್ರೋಟೋಕಾಲ್ ಸ್ವಲ್ಪ ವಿಶೇಷವಾಗಿರೋದ್ರಿಂದ ಬಹುಶಃ ಇವತ್ತು ಅದನ್ನು ನಾವು ಮಠಕ್ಕೆ ತಲುಪಿಸ್ತೀವಿ, ಅಥವಾ ಇವತ್ತು ಅಥವಾ ನಾಳೆ ಮಠಕ್ಕೆ ತಲುಪಿಸ್ತೀವಿ. ಅದು ಭದ್ರತಾ ತಪಾಸಣೆ ಎಲ್ಲ ಮುಗಿದ ನಂತರ ಅದನ್ನ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯ ನಿರ್ಮಲಾನಂದ ಶ್ರೀಗಳು ಮಾನ್ಯ ಪ್ರಧಾನಮಂತ್ರಿಗಳ ಮುಡಿಗೇರಿಸ್ತಾರೆ. ಅದನ್ನ ನಾವೆಲ್ಲ ಕಣ್ತುಕೊಂತೀವಿ. ಥ್ಯಾಂಕ್ ಯು. ಇದಿಷ್ಟು ಪೇಟವನ್ನ ತಯಾರು ಮಾಡಿರ್ತಕ್ಕಂತಹ ಕಲಾವಿದ ಹಾಗೂ ಪೇಟವನ್ನ ತಯಾರು ಮಾಡಿಸಿರ್ತಕ್ಕಂತಹ ಶ್ರೀಮಠದ ಭಕ್ತ ವೃಂದದವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಸಂದೀಪ್ ಮರಾಠ, ಮೈಸೂರು.